ಹೇಳೋ ಪ್ರಕಾರ ದರ್ಶನ್ ಸರ್ದು ಸ್ಟೋರಿ ಇಟ್ಕೊಂಡು ಮಾಡಿದೀರಾ ಅಂತ ಹೇಳ್ತಿದ್ದಾರೆ, ಓಕೆನಾ? ಎಸ್ ಸೊ ಸದ್ಯಕ್ಕೆ ಟ್ರಯಲ್ಸ್ ನಡೀತಾ ಇದೆ. ಸೊ ನಿಮ್ಮ ಸಿನಿಮಾ ರಿಲೀಸ್ ಯಾವಾಗೋ ಗೊತ್ತಿಲ್ಲ. ಈ ಟ್ರಯಲ್ಸ್ ಎಲ್ಲ ನಡೆದು ಸತ್ಯಮೇವ ಜಯತೆ ಅಂತ ಬೇರೆ ಕೆಳಗಡೆ ಹಾಕಿದ್ದೀರಾ. ಏನು ಸತ್ಯ ಆಚೆ ಬರುತ್ತೋ ಅದ್ರ ಮೇಲೆ ನಿಮ್ಮ ಸಿನಿಮಾ ಕ್ಲೈಮ್ಯಾಕ್ಸ್ ಇರುತ್ತಾ, ಅದರ್ವೈಸ್ ನೀವೇ ಒಂದು ಕ್ಲೈಮ್ಯಾಕ್ಸ್ ಕೊಡ್ತಾ ಇದ್ದೀರಾ, ಹೇಗೆ ಏನು ಅಂತ? ಸರ್, ಈ ಸಿನಿಮಾದಲ್ಲಿ ಕೊಲೆ ಆಗಿರೋ ವ್ಯಕ್ತಿ ಯಾರು ಸರ್? ಅಂದರೆ ಆರಂಭದಲ್ಲಿ ಹೇಳ್ತಾರೆ ವಯಸ್ಸಾದ ಅಪ್ಪ ಅಮ್ಮ ಇದ್ದಾರೆ, ಹೆಂಡತಿ ಬಂದು ಗರ್ಭಿಣಿ, ಸೊ ಅವ್ರಿಗೆ ಜಯ ಸಿಗಬೇಕು ಅಂತೆಲ್ಲ ಹೇಳ್ತೀರಿ. ಯಾರು ಸರ್ ವ್ಯಕ್ತಿ, ಸತ್ತಿರೋ ವ್ಯಕ್ತಿ ಯಾರು ಅಂತ? ಶಿವಸ್ವಾಮಿ ಅಂತ ಒಬ್ಬ ವ್ಯಕ್ತಿ. ಸರ್, ಸ್ಟೋರಿ ಎಲ್ಲಿಂದ ಎಲ್ಲಿವರೆಗೂ ನಡೆಯುತ್ತೆ? ಚಿತ್ರದುರ್ಗದಿಂದ ಬೆಂಗಳೂರುವರೆಗುನಾ, ಹೇಗೆ ಅಂತ? ಈ ಸಿನಿಮಾದಲ್ಲಿ ಏನಾದರೂ ಪೊಲಿಟಿಕಲ್ ಬ್ಯಾಕ್ ಡ್ರಾಪ್ ಇದೆಯಾ? ಯಾಕಂದ್ರೆ 2004-2005 ಅಲ್ಲಿ ನಡೆದಂತ ಒಂದು ಇನ್ಸಿಡೆಂಟ್ ಅಲ್ಲಿ ಒಂದಷ್ಟು ರಾಜಕಾರಣಿಗಳು ಮತ್ತೆ ಈ ಚಿತ್ರರಂಗದವರು ಕೂಡ ಇನ್ವಾಲ್ವ್ ಆಗಿದ್ದಾರೆ, ಒಬ್ರನ್ನ ಒಳಗಡೆ ಹಾಕೋಕೆ ಅಂತ ಹೇಳ್ಬಿಟ್ಟು ಒಂದಷ್ಟು ಸುದ್ದಿಗಳು ಹರಿದಾಡ್ತಾ ಇದೆ. ಸೊ ಆ ಥರದ್ದೇನಾದರೂ ನಿಮ್ಮ ಸಿನಿಮಾದಲ್ಲೂ ಇದೆಯಾ ಅಂತ? ಸರ್, ಅದು ಟೈಟ್ಲಿಗೆ ಅವ್ರು ಹೇಳ್ದಂಗೆ ಬಾಸ್ ಅಂತ ಇದೆ. ಅಲ್ಲಿ ನೋಡಿದ್ರೆ ಅವ್ರದ್ದು ಪೇಂಟ್ ಕೂಡ ದರ್ಶನ್ ಅವ್ರ ಸಿಮಿಲಾರಿಟಿ ಇದೆ. ಹಿಂದೆಗಡೆ ಜೈಲ್ ಇಟ್ಟಿದ್ದೀರಾ ಇದೆ ಅಂತ ಒಪ್ಕೊಂಬಿಡಿ ಸರ್. ಸುಮ್ಮನೆ ಯಾಕೆ ಟೈಲರ್ಗೂ ಲ್ಯಾಗ್ ಮಾಡ್ಕೊಂಡು ಆಮೇಲೆ ಏನೋ ಸರ್ಪ್ರೈಸ್ ಥರ, ಯಾಕೆ ನಮಗೆಲ್ಲ ಗೊತ್ತಿರೋ ವಿಚಾರನೇ ಅದು. ನೀವು ಅದನ್ನು ಸಿನಿಮ್ಯಾಟಿಕ್ ಆಗಿ ತೋರಿಸಿದ್ರೆ ಓಕೆ, ನೋ ಪ್ರಾಬ್ಲಮ್. ಇನ್ಸಿಡೆಂಟ್ ಡೇಟ್ ನೀವೇ ಇಯರ್ ಹೇಳ್ತಿದ್ದೀರಾ, 2024-25 ಟ್ರೂ ಸ್ಟೋರಿ ಅಂತಾನೂ ಹೇಳ್ತಾ ಇದ್ದೀರಾ. ರಿಬರ್ಸ್ ಅಂತ ಇದೆ, ರಿಬರ್ಸ್ ಅಂತ ಇದೆ, ರಿಬರ್ಸ್ ಅಂತ ಇದೆ. ಫಸ್ಟ್ ಲುಕ್ ಟೀಸರ್ ಲಾಂಚ್ ಮಾಡಿದ್ದೇವೆ. ಸೊ ಇದರಲ್ಲಿ ಹೇಳ್ದಂಗೆ ನಾವು ಬೇಸ್ಡ್ ಆನ್ ಟ್ರೂ ಇವೆಂಟ್ಸ್, ಅಂದರೆ ಸಮಾಜದಲ್ಲಿ ನಡೆಯುತ್ತಿರುವಂತಹ ಅನೇಕ ಘಟನೆಗಳನ್ನ ತಗೊಂಡು ಈ ಒಂದು ಸಿನಿಮಾನ ಮಾಡಿದ್ದೀವಿ ಸರ್. ಮುಂದಿನ ದಿನಗಳಲ್ಲಿ ಟ್ರೈಲರ್ ಲಾಂಚ್ ಇದೆ. ಅವತ್ತು ಖಂಡಿತವಾಗ್ಲೂ ಸಂಕ್ಷಿಪ್ತವಾಗಿ ನಾವು ತಮಗೆ ಎಲ್ಲ ಮಾಹಿತಿಗಳನ್ನು ಕೊಡ್ತೀವಿ ಸರ್. ಟ್ರೂ ಇವೆಂಟ್ಸ್ ಅಂದರೆ ಈಗ 2025 ನಡೆದಿರೋಂಥದ್ದು, 24 ನಡೆದಿರೋಂಥದ್ದು, ಆ ಥರ ಘಟನೆಗಳನ್ನ ನಾವು ತೊಗೊಂಡು ಮಾಡಿರೋಂಥದ್ದು ಸರ್. ಕ್ರೈಮ್ ರಿಲೇಟೆಡ್ ಸರ್. ಲವ ಸರ್, ನೀವು ಹಿಂದೆನೂ ನಿಮ್ಮ ಕೆರಿಯರ್ ನೋಡಿದ್ದೀವಿ ನಾವು. ನೀವು ಆಯ್ಕೆ ಮಾಡ್ಕೊಳ್ಳೋ ಕಥಾವಸ್ತುಗಳು, ಶೀರ್ಷಿಕೆಗಳು ಎಲ್ಲ ಈಗ ಏನು ಸಮಾಜದಲ್ಲಿ ಘಟಿಸ್ತಾ ಇದೆ ಅದಕ್ಕೆಲ್ಲೋ ರೆಲೆವೆಂಟ್ ಆಗಿದೆ ಅಂತ ಅನಿಸುತ್ತೆ ಮೇಲ್ನೋಟಕ್ಕೆ. ಇದು ನಿಮಗೆ ಉದ್ದೇಶಪೂರ್ವಕ ಅನಿಸುತ್ತಾ ಅಥವಾ ಕೋಇನ್ಸಿಡೆನ್ಸಾ? ಇಲ್ಲ ಸರ್, ನಾನು ಒಬ್ಬ ವಕೀಲನಾಗಿ ಜೊತೆಗೆ ಡೈರೆಕ್ಟ್ರಾಗಿ ನಾನು ಸಿನಿಮಾ ನಿರ್ದೇಶನ ಮಾಡಬೇಕಾದ್ರೆ ನನಗೆ ಸಮಾಜದಲ್ಲಿ ಏನು ಕಂಟೆಂಟ್ ಇರುತ್ತೆ ಆ ಕಂಟೆಂಟ್ ಮಾಡೋವಂಥ ಅಭಿರುಚಿ ನನ್ನಲ್ಲಿದೆ. ಸೊ ಅದನ್ನು ಇಟ್ಕೊಂಡು ನಾನು ಸಿನಿಮಾ ಮಾಡೋಕ್ಕೆ ಪ್ರಯತ್ನ ಪಡ್ತಾಯಿದ್ದೀನಿ ಸರ್. ಸೊ ಮುಂದಕ್ಕೂ ನಾನು ಕೂಡ ಕೆಲವು ಟ್ರೂ ಇವೆಂಟ್ಸ್ ಇಟ್ಕೊಂಡೆ ಸಿನಿಮಾ ಮಾಡ್ತೀನಿ ಸರ್. ಸಮಾಜದಲ್ಲಿ ಈ ಥರ ಘಟನೆಗಳು ನಡೆದಿರುತ್ತೆ. ಒಂದು ಸೆಲೆಬ್ರಿಟಿ ಜೀವನದಲ್ಲಿ ಒಂದು ಆಕಸ್ಮಿಕವಾಗಿ ಯಾವುದಾದ್ರೂ ಒಂದು ಘಟನೆ ನಡೆದಾಗ ಕೆಲವರು ಆಯಾ ಒಬ್ಬ ವ್ಯಕ್ತಿ ಆಯಾ ದೃಷ್ಟಿಕೋನದಲ್ಲಿ ನೋಡ್ತಾರೆ. ಸೊ ನಾವು ಈ ಸಿನಿಮಾದಲ್ಲಿ ಕೆಲವೊಂದು ಅಂಶಗಳನ್ನು ನಮ್ಮ ಕತೆಗೆ ಸಾರಾಂಶಕ್ಕೆ ಏನು ಬೇಕೋ ಅದನ್ನು ಕೆಲವು ಆಡಿಯನ್ಸ್ಗೆ ಗೊತ್ತಿಲ್ಲದಲ್ಲೇ ಇರೋ ವಿಷಯಗಳನ್ನು ಈ ಸಿನಿಮಾದಲ್ಲಿ ಹೇಳಕ್ಕೆ ಹೊರಟಿದ್ದೀವಿ ಸರ್. ಸರ್, ರಿಯಾಲಿಟಿ ಇಲ್ಲಿ ಒಬ್ಬೊಬ್ಬ ವ್ಯಕ್ತಿಯ ಅಭಿರುಚಿ ಮತ್ತು ಒಬ್ಬೊಬ್ಬ ವ್ಯಕ್ತಿಯ ಕಾಲ್ಪನಿಕ ಬೇರೆ ಬೇರೆ ರೀತಿ ಇರುತ್ತೆ. ನಾನು ಮಾಡಿರೋದು ಒಂದು ಬೇಸ್ಡ್ ಆನ್ ಟ್ರೂ ಇವೆಂಟ್ಸ್ ಮೇಲೆ ಮಾಡಿದ್ದೇನೆ. ತಾವು ದಯವಿಟ್ಟು ಸಿನಿಮಾದಲ್ಲಿ ನೋಡಿದಾಗ ತಮಗೆ ಸಂಕ್ಷಿಪ್ತವಾಗಿ ಗೊತ್ತಾಗುತ್ತೆ ಆ ಘಟನೆಗೆ ಸಂಬಂಧಪಟ್ಟಿದೆಯಾ ಅಥವಾ ಇದು ಬೇರೆ ಕಥೆನಾ ಅನ್ನೋದನ್ನು. ನಾವು ಒಂದು ಫಸ್ಟ್ ಲುಕ್ಕಲ್ಲೇ ಹೇಳಿ ತಾವು ದಯವಿಟ್ಟು ಏನು ಡಿಸೈಡ್ ಮಾಡಬೇಡಿ ಅಂತ ನಾನು ರಿಕ್ವೆಸ್ಟ್ ಮಾಡ್ಕೋತೀನಿ ಸರ್. ಈ ಸಿನಿಮಾ ಮಾಡಬೇಕಾದರೆ ಸೊ ಯಾವುದೇ ಒಂದು ಟ್ರಯಲ್ ನಡಿಬೇಕಾದ್ರೆ ಮಾಡಿದ್ರೆ ಅದು ಅಫೆನ್ಸ್ ಇದೆ. ಸೊ ಜೊತೆಗೆ ಯಾವ ಒಬ್ಬ ವ್ಯಕ್ತಿಯ ಫೇವರ್ ಆಗಿ ಒಂದು ಏನು ಜಡ್ಜ್ಮೆಂಟು ಕೊಡ್ತಾ ಇಲ್ಲ, ಏನು ಕೊಡ್ತಾ ಇಲ್ಲ. ನಾವು ಬೇಸ್ಡ್ ಆನ್ ಓನ್ಲಿ ಟ್ರೂ ಇವೆಂಟ್ಸ್ ಇಟ್ಕೊಂಡು ಸಿನಿಮಾ ಮಾಡಿದ್ದೇವೆ ಸರ್. ಸೆಲೆಬ್ರಿಟಿ ಅಂದರೆ ಎಲ್ಲ ರಂಗದಲ್ಲೂ ಇದ್ದಾರೆ ಸರ್. ಈಗ ನಮ್ಮ ಪತ್ರಿಕೆಯಲ್ಲೂ ಸೆಲೆಬ್ರಿಟೀಸ್ ಇದ್ದಾರೆ, ಕ್ರಿಕೆಟಲ್ಲೂ ಇದ್ದಾರೆ, ಸಿನಿಮಾದಲ್ಲೂ ಇದ್ದಾರೆ, ಪಾಲಿಟಿಕ್ಸಲ್ಲೂ ಇದ್ದಾರೆ. ಸೊ ಎಲ್ಲ ವರ್ಗದಲ್ಲೂ ಇದ್ದಾರೆ ಸರ್. ದಯವಿಟ್ಟು ತಾವು ನನ್ನ ಹಂಬಲ್ ರಿಕ್ವೆಸ್ಟ್ ಏನಂದರೆ ಈ ಫಸ್ಟ್ ಲುಕ್ ಲಾಂಚಲ್ಲೇ ನೋಡಿ ತಾವು ಏನನ್ನೂ ಡಿಸೈಡ್ ಮಾಡಬೇಡಿ. ಟ್ರೈಲರ್ ಇದೆ, ಇನ್ನು ಸಿನಿಮಾ ಇದೆ ಸರ್. ನಿಮ್ಮ ಬಾಸ್ ಸಿನಿಮಾದಲ್ಲಿ ಸರ್, ಇಲ್ಲಿ ಸರ್ ಲಾಸ್ಟ್ ಅಲ್ಲಿ ಸರ್ ನಿಮ್ಮ ಬಾಸ್ ಸಿನಿಮಾದಲ್ಲಿ ಟ್ರೂ ಇವೆಂಟ್ ಇಟ್ಕೊಂಡು ಮಾಡಿದೀನಿ ಅಂತ ಹೇಳಿದ್ರಲ್ವಾ? ನಿಮ್ಮ ಸಿನಿಮಾದಲ್ಲಿ ದರ್ಶನ್ ಅವರ ಈ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಸಂಬಂಧಪಟ್ಟಂತ ಸ್ಟೋರಿ ಇದೆಯಾ ಇಲ್ವಾ? ಕ್ಲಾರಿಟಿ ಹೇಳಿ ಅಷ್ಟೇ ಸರ್. ಇದೆಯಾ ಇಲ್ವಾ ಸರ್? ಇದೇ ಇದ್ರ ಇಲ್ಲ ಅಲ್ಲ, ನಾನು ಕ್ಲಾರಿಫಿಕೇಶನ್ ಕೊಡ್ತೀನಿ ಸರ್. ಇಲ್ಲ ನಾನು ಕ್ಲಾರಿಫಿಕೇಶನ್ ಹೇಳಿ ಸರ್, ಹೇಳಿ. ಇಲ್ಲಿ ನಾವು
ಯಾವುದೇ ಒಬ್ಬ ವ್ಯಕ್ತಿಗಳ ಮನಸ್ಸನ್ನು ನೋಯಿಸೋಕ್ಕೆ ಸಿನಿಮಾ ಮಾಡಿಲ್ಲ. ನಮ್ಮ ಸಿನಿಮಾ ಬಂದು ಸಮಾಜದಲ್ಲಿ ನಡೆಯುವಂತಹ ಕೆಲವು ಘಟನೆಗಳನ್ನು ತಗೊಂಡು ನಾವು ಸಿನಿಮಾ ಮಾಡಿದ್ದೇವೆ. ತಮಗೆ ಟ್ರೈಲನ್ನು ಈಗ ಜಸ್ಟ್ ಒಂದು ಬಾಸ್ತು ಒಂದು ಫಸ್ಟ್ ಲುಕ್ ಲಾಂಚ್ ಮಾಡಿದ್ದೇವೆ. ನಂತರ ತಮಗೆ ಟ್ರೈಲರನ್ನು ನಾನು ಲಾಂಚ್ ಮಾಡ್ತೀನಿ ಸದ್ಯದಲ್ಲೇ, ಇನ್ನೊಂದು 15-20 ಡೇಸ್ ಒಳಗಡೆ. ಆವಾಗ ತಮಗೆ ನಿಖರವಾಗಿ ಮತ್ತು ಸ್ಪಷ್ಟವಾಗಿ ಗೊತ್ತಾಗುತ್ತೆ ಸರ್. ಅವಾಗ ಇರುತ್ತೆ ಅಂತನಾ ಸರ್? ಅಲ್ಲ, ಅದು ಇದೆಯಾ ಇಲ್ಲೋ ಅನ್ನೋದನ್ನು ತಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಸರಿ ಸರ್, ಇವಾಗ ಒಂದು ವೇಳೆ ಇದೆ ಅಂತ ಇಟ್ಕೊಳ್ಳೋಣ. ನೀವು ಒಂದು ವೇಳೆ ಇದ್ದಿದ್ದು ಸ್ಟೋರಿನ ರೇಣುಕಾ ಸ್ವಾಮಿ ಸಂಬಂಧಪಟ್ಟಿದ್ದನ್ನ ಮಾಡಿದ್ದೇ ಆದರೆ ನೀವು ಪರ್ಮಿಷನ್ ತಗೊಂಡಿದ್ರಾ? ಯಾರನ್ನು ಕೇಳಿದ್ರಾ? ಸರ್ ನಾನು ಎಲ್ಲೂ ಯಾವುದೇ ಒಬ್ಬ ವ್ಯಕ್ತಿಗಳನ್ನ ರಿಯಲ್ ಲೈಫ್ ಸ್ಟೋರಿನ ನಾನು ಮಾಡ್ತಾ ಇಲ್ಲ, ಅದಂತೂ ಸ್ಪಷ್ಟ ಕೊಡ್ತಾ ಇದ್ದೀನಿ. ರಿಯಲ್ ಇನ್ಸಿಡೆಂಟು ರಿಯಲ್ ಲೈಫ್ ಸ್ಟೋರಿ ಮಾಡಿದಾಗ ಪರ್ಮಿಷನ್ ತಗೋಬೇಕು. ಸಮಾಜದಲ್ಲಿ ಒಬ್ಬ ವ್ಯಕ್ತಿಯ ಕೊಲೆ ಥರ ದಿನ ಇಂಡಿಯಾದಲ್ಲೇ ಆಗಲಿ ವರ್ಲ್ಡಲ್ಲೇ ಆಗಲಿ ನೂರಾರು ಕೊಲೆಗಳು, ಸಾವಿರಾರು ಕೊಲೆಗಳು ನಡೀತವೆ. ಆ ಕೊಲೆಗಳು ಕಾಕತಾಳೀಯವಾಗಿ ನಾವು ಮಾಡಿರೋದ್ರಲ್ಲಿ ಇನ್ಸಿಡೆಂಟ್ ಆಗಿ ಮ್ಯಾಚ್ ಆಗ್ಬೋದೋ ಹೊರತು ಇಲ್ಲಿ ನಾವು ಯಾವುದೇ ಒಬ್ಬ ವ್ಯಕ್ತಿನ ಮನನೊಯಿಸೋಕ್ಕೆ ನಾವು ಮಾಡಿಲ್ಲ ಸರ್. ಸರ್, ಈಗ ಇನ್ನೊಂದು ವಿಚಾರ ಸರ್, ಈ ಸಿನಿಮಾದಲ್ಲಿ ನಿಮ್ಮ ಸಿನಿಮಾದ ಹೀರೋವನ್ನ ಇನ್ನೋಸೆಂಟ್ ಅಂತ ತೋರಿಸೋ ಕೆಲಸ ಮಾಡ್ತಾ ಇದ್ರೆ ಹೇಗೆ ಅಂತ, ಅದು ಬಾಸ್ ಅನ್ನೋ ಕೆಳಗೆ ಸತ್ಯಮೇವ ಜಯತೆ ಅಂತ ಹಾಕಿದ್ರಿ. ಸೊ ಈ ಸಿನಿಮಾದಲ್ಲಿ ಹೀರೋ ಇನ್ನೋಸೆಂಟಾ, ಅದೇ ಥರ ಪೋರ್ಟ್ರೇ ಮಾಡುವಂಥ ಸಿನಿಮಾನ? ಸರ್, ತಮಗೆ ಈಗ ನಾನು ಎಲ್ಲ ಕಥೆನೂ ಬಿಟ್ಕೊಟ್ಬಿಟ್ರೆ ಆಡಿಯನ್ಸ್ಗೆ ಕ್ಯೂರಿಯಾಸಿಟಿ ಬಿಲ್ಟ್ ಆಗೋದಿಲ್ಲ. ಹಾಗಾಗಿ ನಾವು ಕಮರ್ಷಿಯಲ್ ಆಸ್ಪೆಕ್ಟಲ್ಲೊಂದನ್ನು ನೋಡಿಕೊಂಡಾಗ ಸಿನಿಮಾ ತಾವುಗಳು ನೋಡಿ ತಮಗೂ ಶೋಸ್ ಆಗ್ತೀವಿ. ನನ್ನ ಕ್ಲಾರಿಫಿಕೇಷನ್ ಕೊಡ್ತೀನಿ ತಾವು ಕೇಳೋ ಕ್ವಶನ್ಗೆ. ಇನ್ಸಿಡೆಂಟ್ ಆಗಿ ತಮಗೆ ಈ ರೀತಿ ಆಗ್ತಾ ಇದೆ. ಯಾವುದೇ ಒಂದು ಕ್ರೈಮ್ ಥ್ರಿಲ್ಲರ್ ತಾವು ನೋಡಿದಾಗ ಮರ್ಡರ್ ಅನ್ನೋದು ಕಾಮನ್ ಆಗಿರುತ್ತೆ ಕ್ರೈಮ್ ಥ್ರಿಲ್ಲರಲ್ಲಿ, ಮೂವಿಯಲ್ಲಿ ನಾನು ಹೇಳ್ತಾ ಇರೋದು. ಆ ಘಟನೆ ಕಾಕತಾಳೀಯವಾಗಿ ಇನ್ಸಿಡೆಂಟ್ ಆಗಿ ಮ್ಯಾಚ್ ಆಗ್ತಾ ಇದೆ. ನಾನು ಆಗ್ಲೇ ಹಿಂದೆ ಸರ್ ಒಬ್ಬರು ಕ್ವಶನ್ ಮಾಡಿದಾಗ ನಾನು ಕ್ಲಿಯರ್ ಆಗಿ ಹೇಳಿದ್ದೀನಿ, ಯಾವುದೇ ಕಾರಣಕ್ಕೂ ನಾನು ರಿಯಲ್ ಸ್ಟೋರಿ ಮಾಡಿಲ್ಲ. ಲವ ಸರ್, ಇಲ್ಲಿ ಟೈಟಲ್ ವಿಚಾರಕ್ಕೆ ಬರ್ತೀನಿ. ಈ ಆಲ್ರೆಡಿ ಬಾಸ್ ಅನ್ನೋದು ರಿಪಿಟೇಟಿವ್ ಟೈಟಲ್. ಆಲ್ರೆಡಿ ಟೈಗರ್ ಪ್ರಭಾಕರ್ ಸರ್ ಮಾಡಿದ್ದಾರೆ, ದರ್ಶನ್ ಸರ್ ಮಾಡಿದ್ದಾರೆ. ಇದು ಅಟೆನ್ಷನ್ ಗ್ರ್ಯಾಬ್ ಮಾಡೋದಕ್ಕೋಸ್ಕರ ಇಟ್ಟಿರೋದು ಅಂತ ಅನ್ನಿಸ್ತಾ ಇದೆ ಟೈಟಲ್. ಸರ್, ಈಗ ನಾವು ಕಮರ್ಷಿಯಲ್ ಆಸ್ಪೆಕ್ಟಲ್ಲಿ ಇಡಬೇಕಾದ್ರೆ ಒಳ್ಳೆ ಟೈಟ್ಲ್ ಇಡಬೇಕು. ನಮ್ಮ ಕತೆಗೆ ಮತ್ತು ಹೀರೋಗೆ ಸೂಟ್ ಆಗೋಂಥ ಒಂದು ಟೈಟ್ಲ್ ಬೇಕಾಗಿತ್ತು. ಹಾಗಾಗಿ ಬಾಸ್ ಅಂತ ಇಟ್ಟಿದ್ದೇವೆ ಸರ್. ಥ್ರಿಲ್ಲರ್ ಮಂಜು ಸರ್ ಮಾಡಿರ್ಬೋದು, ಯೂಟ್ಯೂಬಲ್ಲಿ ಬಾಸ್ ಅನ್ನೋದನ್ನು ನೋಡಿರೋಂಗೆ ಜ್ಞಾಪಕ ಇದೆ ಸರ್. ಅದು ಟೈಟ್ಲಿಗೆ ಅವ್ರು ಹೇಳ್ದಂಗೆ ಬಾಸ್ ಅಂತ ಇದೆ, ಅಲ್ಲಿ ನೋಡಿದ್ರೆ ಅವ್ರದ್ದು ಪೇಂಟ್ ಕೂಡ ದರ್ಶನ್ ಸಿಮಿಲಾರಿಟಿ ಇದೆ, ಹಿಂದೆಗಡೆ ಜೈಲ್ ಇಟ್ಟಿದ್ದೀರಾ, ಇದೆ ಅಂತ ಒಪ್ಕೊಂಬಿಡಿ ಸರ್. ಸುಮ್ಮನೆ ಯಾಕೆ ಎಲ್ಲರಿಗೂ ಲ್ಯಾಗ್ ಮಾಡ್ಕೊಂಡು ಆಮೇಲೆ ಏನೋ ಸರ್ಪ್ರೈಸ್ ಥರ, ಯಾಕೆ ನಮಗೆಲ್ಲ ಗೊತ್ತಿರೋ ವಿಚಾರನೇ ಅದು. ನೀವು ಅದನ್ನು ಸಿನಿಮ್ಯಾಟಿಕ್ ಆಗಿ ತೋರಿಸಿದ್ರೆ ಓಕೆ, ನೋ ಪ್ರಾಬ್ಲಮ್. ಇಲ್ಲ ಸರ್, ಈಗ ತಮಗೆ ಸಿನಿಮಾ ನೋಡಿದಾಗ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಇಲ್ಲ, ನಾನು ಪ್ರೇರಣೆ ಅಂದರೆ ಸರ್, ಸಮಾಜದಲ್ಲಿ ಆ ಥರ ಘಟನೆಗಳು ದಿನನಿತ್ಯ ನಡೆಯುತ್ತೆ ಸರ್. ಸೊ ಆ ಥರ ಇವೆಂಟ್ಗಳಲ್ಲಿ ಅದು ಒಂದಾಗಿರುತ್ತಲ್ವ ಸರ್ ನಿಮ್ಮ ಸಿನಿಮಾದಲ್ಲಿ? ತಮಗೆ ಸಿನಿಮಾ ನೋಡಿದಾಗ ಸರ್ ಸ್ಪಷ್ಟವಾಗಿ ಎಲ್ಲ ಗೊತ್ತಾಗುತ್ತೆ ಸರ್. ಆ ಘಟನೆಗೆ ಈ ಸಿನಿಮಾ ಸಂಬಂಧಪಟ್ಟಿದ್ಯಾ ಇಲ್ವಾ ಅನ್ನೋದನ್ನು ಸರ್ ನಾನು ಹೇಳ್ತಿಲ್ವಾ, ಸಮಾಜದಲ್ಲಿ ನಡೆಯುವಂತಹ ಕೆಲವು ಘಟನೆಗಳನ್ನು ಆಯ್ದುಕೊಂಡು ಸಿನಿಮಾ ಮಾಡಿದ್ದೇನೆ. ಆದರೆ ಯಾವುದೇ ರಿಯಲ್ ಇನ್ಸಿಡೆಂಟ್ ನಾನು ಈ ಸಿನಿಮಾದಲ್ಲಿ ತೊಗೊಂಡಿಲ್ಲ ಸರ್. ಸರ್, ಸಿನಿಮಾ ನೋಡಿ, ಈಗ ನಾನು ಸಿನಿಮಾ ಫುಲ್ಲು ಸ್ಕ್ರೀನ್ ಪ್ಲೇ ಕತೆ ಹೇಳಿಬಿಟ್ರೆ ಆಡಿಯನ್ಸ್ಗೆ ಒಂದು ಕ್ಯೂರಿಯಾಸಿಟಿ ಬಿಲ್ಡ್ ಆಗೋದಿಲ್ಲ. ದಯವಿಟ್ಟು ನಾನು ಮುಂದಿನ ದಿನಗಳಲ್ಲಿ ಸ್ಪಷ್ಟವಾಗಿ ಖಂಡಿತವಾಗ್ಲೂ ತಮ್ಮ ಮುಂದೆ ನಾನು ಹೇಳ್ತೀನಿ ಸರ್. ಈಗ ಡೈರೆಕ್ಟ್ರು ಪಾಪ ಅವರು ಆ್ಯಂಗಲಲ್ಲಿ ಎಲ್ಲ ಹೇಳ್ತಾರೆ. ಹಾಂ ಸರ್. ನೀವು ಈ ಸಿನಿಮಾ ಒಪ್ಕೊಂಡಾಗ ಅವ್ರು ಹೇಳಿದ್ದು ಕತೆ ಈಗ ನಮಗೆ ಹೇಳ್ತಾ ಇದ್ದಾರಲ್ಲ, ಹಾಗೆ ಹೇಳಿದ್ರ ಅಥವಾ ರಿಯಲ್ ಆಗಿ ಇದು ಇನ್ಸಿಡೆಂಟ್ ಅದೇನಾ ಅಂತ ಹೇಳಿದ್ರೆ ನೀವು ಕರೆಕ್ಟಾಗಿ ಹೇಳಿ. ಏನಂತ ಹೇಳಿದ್ರೆ, ಇವಾಗ ಅವ್ರು ಹೇಳ್ದಂಗೆ ಕೆಲವೊಂದು ಘಟನೆಗಳು ಮ್ಯಾಚ್ ಆಗ್ಬೋದು ಸರ್. ಇವಾಗ ಫಾರ್ ಎಕ್ಸಾಂಪಲ್ ಬಾಸ್ ಅಂತ ಟೈಟಲ್ ಇಟ್ಟಿದ್ದಾರೆ. ಬಾಸ್ ಅಂತ ಇನ್ನೂ ದೊಡ್ಡ ಸ್ಟಾರ್ ಒಬ್ರಿಗೆ ಹೆಸರಿದೆ, ಅದು ನಿಮಗೂ ಗೊತ್ತದು, ಡಿ ಬಾಸ್ ಅಂತ ಇದೆ. ಹೆಸರಿಟ್ಟಿದ ಮಾತ್ರಕ್ಕೆ ಅದೇ ಸಬ್ಜೆಕ್ಟ್ ಆಗಿರಲ್ಲ ಸರ್. ಆದ್ರೆ ಸನ್ನಿವೇಶಗಳೆಲ್ಲ ಬಂದಾಗ ಏನ್ ಅನ್ಕೋಬೇಕು, ಅದೇ ಆ ಇನ್ಸಿಡೆಂಟ್ಗೂ ಮೊದಲು ನೀವು ಸಿನಿಮಾ ಟೀಸರ್ ಬಿಟ್ಟಿದ್ರೆ ಅದು ನಾವು ಒಪ್ಕೋತಿದ್ವಿ. ಆದ್ರೆ ಇನ್ಸಿಡೆಂಟ್ ಎಲ್ಲ ಆದ್ಮೇಲೆ ಎಲ್ಲದೂ ಸೇಮ್ ಟು ಸೇಮ್ ಸಿಚುವೇಶನ್ನ ನೀವು ಸ್ಕ್ರೀನ್ ಮೇಲೆ ತರೋದಾದ್ರೆ ಒಪ್ಕೊಳ್ಳೋದು ಹೇಗೆ? ಆಮೇಲೆ ಇದು ಒಂದು ಪ್ರಚಾರದ ಗಿಮಿಕ್ಕ, ಇದು ನನಗೆ ಬೇಕು. ಯಾಕಂದ್ರೆ ಲವ ಅವರು ಮೊದಲನೇ ಸಿನಿಮಾ ಅಯೋಧ್ಯಪುರಂ ಅಂತ ಮಾಡಿದ್ರು, ನಿಮ್ಗೆ ಗೊತ್ತು. ಅಯೋಧ್ಯಪುರಂ ಕೂಡ ಅದೇ ವಿವಾದ ಕಾರಣ ಆಯಿತು. ಅದಾದಮೇಲೆ ಇನ್ನೊಂದು ಸಿನಿಮಾ ಮಾಡಿದ್ರು, ಅದು ಕೂಡ ಹಾಗೆ ಆಯಿತು. ಈಗ ಬಾಸ್
ಸೊ ಎಲ್ಲ ಒಂದು ಕಡೆಗೆ ಒಂದು ಸಿನಿಮಾ ಕಂಟೆಂಟಿಗೆ ಹೊತ್ತು ಕೊಡಬೇಕೇ ವಿನಾಕಾರಣ ಅದು ಪ್ರಚಾರಕ್ಕೆ ಅಥವಾ ಬೇರೆ ರೀತಿಯ ಗಿಮಿಕಿಗೆ ಆಗಬಾರ್ದು. ಆ ಕಾರಣಕ್ಕೆ ನಾನು ನಿಮಗೆ ಕೇಳ್ತಾ ಇರೋದು, ನಿಮ್ಮನ್ನು ಒಪ್ಸಿದ್ದು ಹೇಗೆ ಈ ಕತೆ, ಅಥವಾ ನಿಮಗೆ ಗೊತ್ತಿದ್ದು ಕೂಡ ನಾಳೆ ಈ ಪ್ರಶ್ನೆಗಳು ಎದುರಾಗುತ್ತವೆ ಅನ್ನೋದು ಗೊತ್ತಿರಲಿಲ್ವಾ? ಸರ್, ಸಿನಿಮಾ ಪ್ರಚಾರ ಒಂದಕ್ಕೋಸ್ಕರನೇ ಸಿನಿಮಾ ಮಾಡಿಲ್ಲ ಸರ್. ನೀವು ಹೇಳಿದ್ರಿ ಇವಾಗ ಸಿನಿಮಾ ಕತೆ ಮಾತಾಡಬೇಕು, ಕಂಟೆಂಟ್ ಮಾತಾಡಬೇಕು, ಬರೀ ಪ್ರಚಾರದ ಗಿಮಿಕ್ ಮಾಡಬಾರ್ದು ಅಂತ ಹೇಳಿದ್ರಿ. ಅದು 100% ನಾವು ಕಂಟೆಂಟಲ್ಲಿ ಏನೇನು ಬೇಕೋ, ಎಂಟರ್ಟೈನ್ಮೆಂಟ್ ಫ್ಯಾಕ್ಟರ್ಸ್ ಏನೇನು ಬೇಕೋ, ಅಥವಾ ಒಂದು ಸಿನಿಮಾದಲ್ಲಿರೋ ಕ್ರೈಮ್ ಥ್ರಿಲ್ಲರ್ ಏನಿದೆ ಅದಕ್ಕೆ ಏನೇನು ಬೇಕೋ ಎಲ್ಲನೂ ಮಾಡಿದ್ದೀವಿ ಸರ್. ಅದು ನೀವು ಸಿನಿಮಾ ನೋಡ್ತಾ ಇರಬೇಕಾದ್ರೆ ಯಾವುದೋ ಒಂದು ಇನ್ಸಿಡೆನ್ಸ್ಗೆ ಅಥವಾ ನಡೆದಂಥ ಘಟನೆಗೆ ಹತ್ತತ್ರ ಅಂತ ಅನಿಸ್ಬೋದು. ಅದೇ ಆ್ಯಕ್ಚುಲಿ ಕೋ-ಇನ್ಸಿಡೆಂಟ್ಲಿ ಅಷ್ಟೇ. ಅದು ಇವಾಗ ಇದು ಮಾಡಿರೋದನ್ನು ಅಷ್ಟೇ. ಇವಾಗ ಒಂದು ಸಿನಿಮಾ ಬೋನಲ್ಲಿದೆ, ಇಲ್ಲಿ ಆಚೆ ಒಬ್ರು ನಿಂತಿದ್ದಾರೆ, ಅದು ಇಮ್ಯಾಜಿನಬಲ್ ಆಗ್ಬೋದಲ್ಲ ಸರ್, ನಾವು ಇಮ್ಯಾಜಿನೇಷನಲ್ಲೂ ಮಾಡ್ಕೊಬೋದಲ್ಲ ಸರ್ ಅದನ್ನು. ಸರ್, ಅದು ನಾನು ಖಂಡಿತವಾಗ್ಲೂ ಆ ಥರ ಮಾಡಿಲ್ಲ ಸರ್. ನೀವು ಹೇಳ್ತಾರ ಇದು ಅರ್ಥ ಆಯ್ತು ನನಗೆ. ನಾನು ಎಡ್ಕೊಂಬರೋ ಸ್ಟೈಲು ಅದು ಅಂತೆಲ್ಲ ಹೇಳ್ತಾ ಇದ್ದೀರಾ. ನಾನು ಆ ಥರ ಮಾಡಿಲ್ಲ, ನಾನು ತನುಷ್ ಹಾಗೆ ಮಾಡಿದ್ದೀನಿ ಸರ್, ಅದೆಲ್ಲ ಅಭಿನಯ ಅಷ್ಟೇ. ಡೈರೆಕ್ಟರ್ ಸರ್ಗೆ ಇಲ್ಲಿ 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 ಎಸ್ ಮೇಡಮ್, ಎಸ್ ಮೇಡಮ್. ಈಗ ಒಂದು ಪ್ರೆಸ್ ಮೀಟಿಗೆ ಇಷ್ಟು ಕ್ವಶನ್ಸ್ ಬರುತ್ತೆ ಅಂದಮೇಲೆ ಸೆನ್ಸಾರ್ ಬೋರ್ಡ್ ಇಂದ ಕೂಡ ಒಂದಿಷ್ಟು ಕ್ವಶನ್ಸ್ಗಳು ಬಂದೇ ಬರುತ್ತೆ. ಸೆನ್ಸಾರ್ ಕಟ್ ಕೂಡ ಆಗುವ ಚಾನ್ಸಸ್ಗಳು ಇರಬಹುದು. ಬಟ್ ಹೆಂಗೆ, ಯಾಕಂದ್ರೆ ಕೆಲವೊಂದು ಸಿನಿಮಾಗಳು ಲಾಸ್ಟ್ ಮೂಮೆಂಟ್ ಅಲ್ಲಿ ಒಂದು ಡೇಟ್ ಅನೌನ್ಸ್ ಮಾಡಿರ್ತಾರೆ, ಆ ಟೈಮಿಗೆ ಸೆನ್ಸಾರ್ ಇಂದ ಸರ್ಟಿಫಿಕೇಟ್ ಸಿಗದೆ ರಿಲೀಸ್ ಆಗದೆ ಮುಂದೂಡಿದ್ದು ಇದೆ. ಸೊ ಈ ಕಾರಣಕ್ಕೆಲ್ಲ ತಗೊಂಡಿದ್ದೀರಾ ಕ್ರಮ, ಅಥವಾ ಮುಂಜಾಗ್ರತಾ ಕ್ರಮ ಏನಾದ್ರು ವಹಿಸ್ಕೊಂಡಿದ್ದೀರಾ, ಹೇಗೆ? ಮೇಡಮ್, ಸೆನ್ಸಾರ್ ಅವರು ಏನು ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಅನ್ನೋದಕ್ಕಿಂತ ಅವ್ರು ಏನು ರೂಲ್ಸ್ ಅಪ್ಲೈ ಮಾಡ್ತಾರೆ ಅದಕ್ಕೆ ನಾವು ಬದ್ಧ ಆಗಿರಬೇಕು. ಪ್ರತಿಯೊಬ್ಬ ಸಿನಿಮಾ ಮೇಕರ್ ಅವರು ಬದ್ಧ ಆಗಿರಬೇಕು. ಹಾಗಾಗಿ ಅವರು ಏನು ಹೇಳ್ತಾರೆ ಅದನ್ನು ನಾವು ಮಾಡ್ತೀವಿ. ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಲಿ ಅಂದರೆ ರಿವೈಸ್ ಕಮಿಟಿ ಇದೆ, ಅಲ್ಲಿ ಹೋಗ್ತೀವಿ. ಸೊ ಇನ್ನು ಅಪಿಲೆಂಟ್ ಇರುತ್ತೆ, ನಾವು ಅಲ್ಲಿ ಹೋಗ್ತೀವಿ ಮೇಡಮ್. ಸರ್, ಅದನ್ನು ದಯವಿಟ್ಟು ಸಿನಿಮಾದಲ್ಲಿ ತಾವು ನೋಡಿದ್ರೆ ಗೊತ್ತಾಗುತ್ತೆ ಸರ್. ನಾನು ಎಲ್ಲ ಕಥೆನೂ ಈಗಲೇ ಹೇಳಿಬಿಟ್ರೆ ಸರ್, ಖಂಡಿತವಾಗ್ಲೂ ನಾವೊಂದು ಘಟನೆಯನ್ನು ನನ್ನ ದೃಷ್ಟಿಕೋನದಲ್ಲಿ ಹೀಗಾಗಿತ್ತು ಅನ್ನೋದನ್ನು ನಾನು ಹೇಳ್ತಾ ಇದ್ದೇನೆ. ಇಲ್ಲಿ ಯಾವುದೇ ನಿರ್ಣಯ, ಯಾವುದೇ ಒಬ್ಬ ವ್ಯಕ್ತಿಗಳ ಪರವಾಗಿ ಪರ ವಿರೋಧ ನಿರ್ಣಯಗಳನ್ನ ನಾವು ಈ ಸಿನಿಮಾದಲ್ಲಿ ಕೊಡ್ತಾ ಇಲ್ಲ ಸರ್. ಒಂದು ಕೇಸ್ ಟ್ರಯಲ್ ನಡಿಬೇಕಾದ್ರೆ ತೊಗೊಂಡ್ರೆ ಅದು ಸಬ್ಜುಡಿ ಆಗುತ್ತೆ. ಬಟ್ ನಾನಿಲ್ಲಿ ಯಾವುದೇ ರಿಯಲ್ ಇನ್ಸಿಡೆಂಟ್ ಸ್ಟೋರಿ ಮಾಡಿಲ್ಲ. ಹಾಗಾಗಿ ಆ ಪ್ರಮೇಯ ಬರೋದೇ ಇಲ್ಲ ಸರ್. ಅದು ಸರ್, ಟ್ರೂ ಇನ್ಸಿಡೆಂಟ್ ಅಂದರೆ ಸಮಾಜದಲ್ಲಿ ಹಲವಾರು ಘಟನೆಗಳು ನಡೀತಾ ಇರ್ತೈತೆ. ಒಬ್ಬ ಡೈರೆಕ್ಟ್ರು ಒಂದು ಕಥೆನ ಅವನ ಕಾಲ್ಪನಿಕ ಮೂಲಕ ಅನೇಕ ದಾರಿಗಳಲ್ಲಿ ಹೇಳ್ಬೋದು. ಅದನ್ನು ನಾನು ಹೇಳ್ತಾ ಇದ್ದೀನಿ ಸರ್. ಸರ್, ರಿಯಲ್ ಸ್ಟೋರಿಗೂ ಟ್ರೂ ಇವೆಂಟ್ಸಿಗೂ ನನಗೆ ತಿಳಿದಿರೋ ಪ್ರಕಾರ ಇಲ್ಲ ವ್ಯತ್ಯಾಸ ಇದೆ ಸರ್. ಲವ ಸರ್, ಈಗ ಎಸ್ ಮೇಡಮ್. ಇದನ್ನ ಎಲ್ರು ಹೇಳೋ ಪ್ರಕಾರ ದರ್ಶನ್ ಸರ್ದು ಸ್ಟೋರಿ ಇಟ್ಕೊಂಡು ಮಾಡಿದೀರಾ ಅಂತ ಹೇಳ್ತಿದ್ದಾರೆ, ಓಕೆನಾ? ಸೊ ಸದ್ಯಕ್ಕೆ ಟ್ರಯಲ್ಸ್ ನಡೀತಾ ಇದೆ. ಸೊ ನಿಮ್ ಸಿನಿಮಾ ರಿಲೀಸ್ ಯಾವಾಗೋ ಗೊತ್ತಿಲ್ಲ. ಈ ಟ್ರಯಲ್ಸ್ ಎಲ್ಲ ನಡೆದು ಸತ್ಯಮೇವ ಜಯತೆ ಅಂತ ಬೇರೆ ಕೆಳಗಡೆ ಹಾಕಿದೀರಾ. ಏನ್ ಸತ್ಯ ಆಚೆ ಬರುತ್ತೋ ಅದ್ರ ಮೇಲೆ ನಿಮ್ ಸಿನಿಮಾ ಕ್ಲೈಮ್ಯಾಕ್ಸ್ ಇರುತ್ತಾ, ಅದರ್ವೈಸ್ ನೀವೇ ಒಂದು ಕ್ಲೈಮ್ಯಾಕ್ಸ್ ಕೊಡ್ತಾ ಇದ್ದೀರಾ, ಹೇಗೆ ಏನು ಅಂತ? ಮೇಡಮ್, ನಾನು ಈಗಲೂ ಹೇಳ್ತೀನಿ, ದಯವಿಟ್ಟು ನೀವು ಆ ಘಟನೆಗೆ ನೀವು ಲಿಂಕ್ ಮಾಡಬೇಡಿ. ಇದು ನನ್ನ ಕೆಲವು ಸಮಾಜದಲ್ಲಿ ಸೊಸೈಟಿಯಲ್ಲಿ ನಡೆಯುವಂಥ ಘಟನೆಗಳನ್ನ ತಗೊಂಡು ಮಾಡಿರೋಂಥ ಸಿನಿಮಾ. ನೀವು ದಯವಿಟ್ಟು ದರ್ಶನ್ ಸರ್ ಕೇಸ್ಗೆ ಇದಕ್ಕೆ ದಯವಿಟ್ಟು ಲಿಂಕ್ ಮಾಡಬೇಡಿ ಅಂತ ನಾನು ಕೇಳ್ಕೊಳ್ತೇನೆ. ಈಗ ಸಮಾಜದಲ್ಲಿ ದಿನನಿತ್ಯ ಅನೇಕ ಕ್ರೈಮ್ಸ್ಗಳು ನಡೀತಾ ಇರ್ತೈತೆ. ಆ ಕ್ರೈಮ್ಸ್ಗಳಿಗೂ ಈ ಕ್ರೈಮ್ಸ್ಗಳಿಗೂ ನೀವು ಯಾಕೆ ಕಂಪೇರ್ ಮಾಡ್ತಿದ್ದೀರಾ? ಸರ್, ಈಗ ಕಂಪೇರ್ ಮಾಡೋದಲ್ಲ, ಯಾಕಂದ್ರೆ ಇನ್ಸಿಡೆಂಟ್ ಡೇಟ್ ನೀವೇ ಇಯರ್ ಹೇಳ್ತಿದ್ದೀರಾ 2024-25 ಟ್ರೂ ಸ್ಟೋರಿ ಅಂತಾನು ಹೇಳ್ತಾ ಇದ್ದೀರಾ. ದರ್ಶನ್ ಅವರ ರಿಲೇಟೆಡ್ ಕತೆ ಅಲ್ಲ ಅಂತಾನು ಹೇಳ್ತಿದ್ದೀರಾ. ಬಟ್ ನೋಡುಗರಿಗೆ ಅದು ಅದೇ ತರ ಪೋರ್ಟ್ರೇ ಆಗ್ತಾ ಇದೆ. ಅದನ್ನ ಯಾಕೆ ಇಟ್ರಿ? ಹಂಗಿದ್ರೆ ಪೋರ್ಟ್ರೇ ಆಗುತ್ತೆ ಅಂತ ಗೊತ್ತಿದ್ದು ಅದನ್ನ ಯಾಕೆ ಬಳಸ್ಕೋತಾ ಇದ್ರಿ ಹಾಗಿದ್ರೆ ಅಂತ? ಬೇರೆ ತರನು ಕ್ರೈಮ್ ಇನ್ಸಿಡೆಂಟ್ಗಳು ನಡೆದಿದೆಯಲ್ಲ ಸರ್, ಬೇರೆ ಇನ್ಸಿಡೆಂಟ್ ಆಂಗಲ್ ಅಲ್ಲಿ ತಗೋಬಹುದಿತ್ತು. ಅಲ್ಲ, ತಾವು ಸಿನಿಮಾ ನೋಡಿದ್ರೆ ತಮಗೆ ಮೇಡಮ್ ಶೋಸ್ ಹಾಕ್ತೇನೆ, ಅವಾಗ ನಿಮಗೆ ಸ್ಪಷ್ಟವಾಗಿ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಈ ಸಿನಿಮಾದಲ್ಲಿ ಯಾವುದೇ ಒಬ್ಬ ವ್ಯಕ್ತಿಗಳ ವಿಕ್ಟಿಮ್ ಇರ್ಬೋದು, ಅಕ್ಯೂಸ್ಡ್ ಇರ್ಬೋದು, ಯಾವುದೇ ತೇಜವಧೆ ಮಾಡಿಲ್ಲ. ಸೊ ಅದನ್ನು ತಾವುಗಳು ಸಿನಿಮಾ ನೋಡಿದಾಗ್ಲೇ ಗೊತ್ತಾಗುತ್ತೆ ಮೇಡಮ್. ಈಗ ನಾವು ಮಾಡಿದ್ರೆ ಗಿಮಿಕ್ ಅಂತಾರೆ, ಕೆಲವರು ಮಾಡಿದ್ರೆ ಪಬ್ಲಿಸಿಟಿ ಅಂತಾರೆ, ಏನು ಮಾಡೋಕ್ಕಾಗೋದಿಲ್ಲ. ಕೆಲವು ಸಲ ಸರ್ ಅದು ನಿಜ ಇರ್ಬೋದು ಸರ್, ಒಬ್ಬ ಮೇಕರಾಗಿ ಅದನ್ನು ಒಪ್ಕೊತೀವಿ.
ಖಂಡಿತವಾಗ್ಲೂ ಒಪ್ಕೊಂತೀನಿ ಸರ್. ಅದನ್ನು ನಾನು ಇಲ್ಲ ಅಂತ ಹೇಳಲ್ಲ. ಒಂದು ಸಿನಿಮಾನ ಆಡಿಯನ್ಸು ಥಿಯೇಟ್ರಿಗೆ ಬರಬೇಕು ಅಂದರೆ ಸೊ ನಾವು ಕ್ಯೂರಿಯಾಸಿಟಿ ಬಿಲ್ಡ್ ಮಾಡಲೇಬೇಕು, ಅವ್ರನ್ನ ಕರ್ಕೊಳ್ಳೇ ಬರಬೇಕು. ಅದರಲ್ಲೂ ಒಬ್ಬ ಮೇಕರ್ಗೂ ಅದು ಚಾಲೆಂಜ್ ಆಗಿರುತ್ತೆ. ಈ ಸಿನಿಮಾದಲ್ಲಿ ಯಾವುದೇ ಗಿಮಿಕ್ ಇಲ್ಲ ಸರ್. ಸರ್, ಈ ಸಿನಿಮಾದಲ್ಲಿ ಕೊಲೆ ಆಗಿರೋ ವ್ಯಕ್ತಿ ಯಾರು ಸರ್? ಅಂದರೆ ಆರಂಭದಲ್ಲಿ ಹೇಳ್ತಾರೆ ವಯಸ್ಸಾದ ಅಪ್ಪ ಅಮ್ಮ ಇದ್ದಾರೆ, ಹೆಂಡತಿ ಬಂದು ಗರ್ಭಿಣಿ, ಸೊ ಅವ್ರಿಗೆ ಜಯ ಸಿಗಬೇಕು ಅಂತೆಲ್ಲ ಹೇಳ್ತೀರಿ. ಯಾರು ಸರ್ ವ್ಯಕ್ತಿ, ಸತ್ತಿರೋ ವ್ಯಕ್ತಿ ಯಾರು ಅಂತ? ಶಿವಸ್ವಾಮಿ ಅಂತ ಒಬ್ಬ ವ್ಯಕ್ತಿ ಸತ್ತಿರ್ತಾರೆ ಸರ್. ಓಕೆ, ಹೇಳಿ ಸರ್. ಯಾವ ಊರ ಕಡೆಯವರು ಸರ್? ಏನು ಸರ್? ಯಾವ ಊರ ಕಡೆಯವರು? ಅಲ್ಲ, ಅದನ್ನು ನಾವು ಸಿನಿಮಾದಲ್ಲಿ ಹೇಳ್ತೀವಿ ಸರ್. ಸರ್, ಸ್ಟೋರಿ ಎಲ್ಲಿವರೆಗೂ ನಡೆಯುತ್ತೆ? ಚಿತ್ರದುರ್ಗದಿಂದ ಬೆಂಗಳೂರುವರೆಗುನಾ ಹೇಗೆ ಅಂತ? ನೀವು ಸರ್, ನೀವು ತಿಳ್ಕೊಂಡಿರಂಗೆ ನಿಮ್ಮ ಸಿನಿಮಾದಲ್ಲಿ ಈಗ ನೀನು ಸಿನಿಮಾ ನೋಡಿದಾಗ ಕೆಲವು ಘಟನೆಗಳು ತಾವು ಎಲ್ಲೋ ನೋಡಿದ್ದೀನಿ ಅನ್ಬಹುದು. ಆದರೆ ತಮಗೆ ಕೆಲವು ಘಟನೆಗಳು ಗೊತ್ತಿಲ್ಲದಲ್ಲೂ ಕೂಡ ಈ ಸಿನಿಮಾದಲ್ಲಿ ನಾವು ಹೇಳಿದ್ದೀವಿ. ಆದರೆ ಕೆಲವ್ರಿಗೆ ಗೊತ್ತಿರಬಹುದು. ಸರ್, ಎಸ್ ಸರ್. ನೀವು ಒಬ್ಬ ನಾರ್ಮಲ್ ರೈಟರ್ ಆಗಿ ಡೈರೆಕ್ಟರ್ ಆಗಿ ಸಿನಿಮಾ ಮಾಡಿದ್ರೆ ಬಹುಶಃ ಇಷ್ಟು ಪ್ರಶ್ನೆಗಳು ಬರ್ತಿರ್ಲಿಲ್ಲ. ಎಸ್ ಸರ್. ಒಬ್ಬ ಲಾಯರ್ ಆಗಿ ಸಿನಿಮಾ ಮಾಡಿದಿರಲ್ಲ. ಎಸ್ ಸರ್. ಈ ಲಾಯರ್ ಅಂತಂದ್ರೆ ಅದೇ ಸಮಸ್ಯೆ ಇರೋದು. ತುಂಬಾ ದಿವಸದಿಂದ ಆ ಘಟನೆ ನಡೆದಾಗಿಂದನೂ ಪ್ರತಿದಿನಾನು ಅಥವಾ ವಾರಕ್ಕೊಂದು ವಿಡಿಯೋ ಬರ್ತಾನೆ ಇರುತ್ತೆ ರಿಗಾರ್ಡಿಂಗ್ ದಿಸ್ ಪರ್ಟಿಕ್ಯುಲರ್ ಕೇಸ್. ಎಸ್ ಸರ್. ಇಲ್ಲಿ ಡೈರೆಕ್ಟ್ರು ಕಮ್ ಲಾಯರ್ ಆಗಿರೋದ್ರಿಂದ ಯು ಹ್ಯಾವ್ ಟು ಆನ್ಸರ್ ವೆರಿ ಕ್ಲಿಯರ್ಲಿ, ಅಂದ್ರೆ ಇದು ಅದೇನಾ ಅಲ್ವಾ ಅಂತ. ಸರ್, ನಮಗೆ ಟ್ರೈಲರ್ ಲಾಂಚ್ ಮಾಡ್ತೀವಿ. ಆ ಸಂದರ್ಭದಲ್ಲಿ ನಾನು ಏನನ್ನು ಮುಚ್ಚಿಡೋಕ್ಕಾಗೋದಿಲ್ಲ, ಎಲ್ಲವನ್ನೂ ನಿಮ್ಮ ಮುಂದೆ ತೆರೆದಿಡಲೇಬೇಕು. ಇಲ್ಲ ಅಂದರೆ ಅದು ಆಡಿಯನ್ಸ್ಗಳಿಗೆ ರೀಚ್ ಆಗೋದಿಲ್ಲ. ಖಂಡಿತವಾಗ್ಲೂ ಕೆಲವು ದಿನಗಳಲ್ಲಿ ನಾನು ಸ್ಪಷ್ಟವಾಗಿ ತಮಗೆ ಹೇಳ್ತೀನಿ ಸರ್. ಮುಂದಿನ ತಿಂಗಳಲ್ಲಿ ಮಾಡಬೇಕು ಅಂತ ಪ್ಲ್ಯಾನ್ ಆಗಿದೆ. ಸೆನ್ಸಾರ್ ಎಲ್ಲ ಫೈನಲ್ ಆದಮೇಲೆ ಅನೌನ್ಸ್ ಮಾಡ್ತೀವಿ ಸರ್. ಈಗ ನಾವೇನಂದ್ರೆ ಈಗ ನಮ್ಮ ಯೂಟ್ಯೂಬ್ ಚಾನಲನ್ನೇ ತನುಷ್ ಸ್ಟುಡಿಯೋಸ್ ಅಂತ ಯೂಟ್ಯೂಬ್ ಚಾನಲ್ ಮಾಡಿದ್ದೀವಿ ನಾವು. ಕೆಲವು ಟೀಸರ್ನ ಮತ್ತು ಆಡಿಯೋನ ಎಲ್ಲ ಕೇಳಿಸ್ತಾ ಎಲ್ಲ ಕೆಲವು ಯೂಟ್ಯೂಬ್ ಆಡಿಯೋ ಕಂಪ್ನಿಗಳಿಗೆ ಅವರೆಲ್ಲ ಓಕೆ ಆಯಿತು, ಎಲ್ಲ ಆಯಿತು. ಕೊನೆಗೆ ಅವರು ಒಂದು 2 days 3 days ಅಂತ ಹೇಳಿ ಈ ಸಿನಿಮಾ ಬೇಡ ಸರ್, ನೆಕ್ಸ್ಟ್ ಸಿನಿಮಾ ಆದರೆ ನಾನು ಮಾಡ್ತೀನಿ, ದಯವಿಟ್ಟು ಬೇಡ ಅಂತ ದೊಡ್ಡ ಕಂಪ್ನಿಗಳೇ ಹೇಳಿದರು. ಅದಕ್ಕೋಸ್ಕರ ನಾವೇ ತನುಷ್ ಸ್ಟುಡಿಯೋಸ್ ಅಂತ ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ ಆಡಿಯೋನು ಕೂಡ ನಮ್ಮ ತನುಷ್ ಸ್ಟುಡಿಯೋಸಿಂದನೇ ನಾವು ಲಾಂಚ್ ಮಾಡ್ತಾ ಇದ್ದೇವೆ. ಸೆನ್ಸಾರ್ ಆದಾದ್ಮೇಲೆ ನಾವು ಡೇಟ್ ಅನೌನ್ಸ್ ಮಾಡ್ತೀವಿ ಸರ್. ಸರ್, ಅದನ್ನು ಭವಿಷ್ಯ ನಾವೇ ಮಾಡಬಹುದು. ಸರ್, ಈ ಸಿನಿಮಾದಲ್ಲಿ ಏನಾದರೂ ಪೊಲಿಟಿಕಲ್ ಬ್ಯಾಕ್ ಡ್ರಾಪ್ ಇದೆಯಾ? ಯಾಕಂದ್ರೆ 2004-2005 ಅಲ್ಲಿ ನಡೆದಂತ ಒಂದು ಇನ್ಸಿಡೆಂಟ್ ಅಲ್ಲಿ ಒಂದಷ್ಟು ರಾಜಕಾರಣಿಗಳು ಮತ್ತೆ ಈ ಚಿತ್ರರಂಗದವರು ಕೂಡ ಇನ್ವಾಲ್ವ್ ಆಗಿದ್ದಾರೆ, ಒಬ್ರನ್ನ ಒಳಗಡೆ ಹಾಕೋಕೆ ಅಂತ ಹೇಳ್ಬಿಟ್ಟು ಒಂದಷ್ಟು ಸುದ್ದಿಗಳು ಹರಿದಾಡ್ತಾ ಇದೆ. ಸೊ ಆ ಥರದ್ದೇನಾದರೂ ನಿಮ್ಮ ಸಿನಿಮಾದಲ್ಲೂ ಇದೆಯಾ ಅಂತ? ಮೇಡಮ್, ಈಗಲೇ ನೀವು ಎಂಟೈರ್ ಸ್ಕ್ರೀನ್ ಪ್ಲೇನೇ ಸ್ಟೋರಿನೇ ಕೇಳಿಬಿಟ್ರೆ ಹೇಗೆ? ಸಿನಿಮಾದಲ್ಲಿ ಇರಲೂಬಹುದು, ಇಲ್ದಲೇ ಇರ್ಬೋದು ಮೇಡಮ್. ದಯವಿಟ್ಟು ಸಿನಿಮಾ ನೋಡಿ, ಖಂಡಿತವಾಗಿಯೂ ತಮ್ಗೆ ಗೊತ್ತಾಗುತ್ತೆ ಮೇಡಮ್. ಸರ್, ಇವಾಗ ನಿಮಗೆಲ್ಲ ಕ್ವಶನ್ ಯಾವ ಥರ ಅರೈಸ್ ಆಗಿದೆಯೋ ಅದೇ ಥರ ಅವ್ರಿಗೂ ಅರೈಸ್ ಆಗಿರ್ಬೋದು. ಅಂದರೆ ನಾವು ಅವ್ರಿಗೆ ಸಿನಿಮಾ ತೋರ್ಸೋಕ್ಕಾಗಲ್ಲ. ನಾವು ಸಿನಿಮಾ ಮಾಡಿದ್ದೀವಿ ಕರೆಕ್ಟು. ಆಡಿಯೋ ಕಂಪ್ನಿ ತೊಗೊಂಡೇ ಇರೋದು ರೀಸನ್ನು ಏನಂತ ಹೇಳಿದ್ರೆ ಬಾಸ್ ಅಂತ ಟೈಟಲ್ ಇರ್ಬೋದು, ಅಥವಾ ಈ ಟೀಸರ್ ನೋಡಿ ಅವರು ಇದಿರ್ಬೋದು, ಅವರು ಮುಂದೆ ಏನಿರುತ್ತೋ ಸಿನಿಮಾದಲ್ಲಿ ಅಂತ ಗೊತ್ತಿಲ್ಲದಿರೋ ಪ್ರಶ್ನೆಗೋಸ್ಕರ ಬೇಡ ಅಂತ ಹೇಳಿರ್ಬೋದು. ನಾನು ರೆಗ್ಯುಲರ್ ಆಗಿ ಮಾಡೋ ಅಂಥ ಆಡಿಯೋ ಕಂಪ್ನಿಗಳೇ ಬೇಡ, ಮುಂದಿನ ಸಿನಿಮಾ ಮಾಡೋಣ ಜೊತೆಯಲ್ಲಿ ಅಂತ ಹೇಳಿದ್ರು. ಸೊ ಇಲ್ಲ ಸರ್, ಹಿಂಗೆ 2-3 days ನಾನು ವೆಯ್ಟ್ ಮಾಡಿದೆ ಸರ್. ಹಿಂಗೆ ಕನ್ವಿನ್ಸ್ ಮಾಡೋಕ್ಕಾಗತ್ತೆ? ಸಿನಿಮಾ ತೋರ್ಸೋಕ್ಕಾಗತ್ತೆ ಸರ್ ಬಿಫೋರ್ ರಿಲೀಸ್? ಅದನ್ನೆಲ್ಲ ತಲೆಯಲ್ಲಿ ಇಟ್ಕೊಂಡೆ ಒಳ್ಳೆ ಸಬ್ಜೆಕ್ಟ್ ಮಾಡಬೇಕು ಅಂದ್ಕೊಂಡೆ ಮಾಡಿರೋದು ಸರ್. ಅದು ಡೈರೆಕ್ಟ್ರು ಹೇಳಿದಾಗೆ ಇವಾಗ ಯಾರಿಗೂ ಹರ್ಟ್ ಮಾಡಬೇಕು ಅಥವಾ ಯಾರಿಗೂ ಪರ್ಟಿಕ್ಯುಲರ್ ಟಾರ್ಗೆಟ್ ಮಾಡಿ ಹೊಡಿಬೇಕು ಅನ್ನೋ ಥರ ಯಾವುದು ಮಾಡಿಲ್ಲ. ಅವರ ತಲೆಯಲ್ಲಿ ಏನಿದೆಯೋ, ನನಗೆ ಕಥೆ ಹೇಳ್ಬೇಕಾದ್ರೂ ಅಷ್ಟೇ ಅವರು ನನ್ನ ತಲೆಯಲ್ಲಿ ಇದಿದೆ ಸರ್, ಈ ಥರ ಇದೆ ನನ್ನ ತಲೆಯಲ್ಲಿ, ಈ ಥರ ಸಬ್ಜೆಕ್ಟನ್ನು ಮಾಡಿದ್ರೆ ನಿಮ್ಗೆ ಒಳ್ಳೆ ಎಂಟರ್ಟೈನ್ಮೆಂಟ್ ಫ್ಯಾಕ್ಟರ್ ಇದೆ. ಮತ್ತು ಜನಗಳು ಕುಂತ್ಕೊಂಡು ಇಂಟ್ರೆಸ್ಟಿಂಗ್ ಆಗಿ ಕ್ಯೂರಿಯಾಸಿಟಿಯಿಂದ ನೋಡ್ತಾರೆ ನೆಕ್ಸ್ಟ್ ಏನಾಗ್ಬೋದು ಅನ್ನೋ ಒಂದು ನಾವು ಸ್ಕ್ರಿಪ್ಟನ್ನು ತುಂಬ ಸ್ಟ್ರಾಂಗ್ ಆಗಿ ವರ್ಕ್ ಮಾಡಿದ್ವಿ. ಇದು ಬೇರೆ ಕಡೆ ಕುತ್ಕೊಂಡು ನಮ್ಮ ಫ್ರೆಂಡ್ ಅವ್ರ ತೋಟದಲ್ಲೇ ಕುತ್ಕೊಂಡು ಮಾಡಿದ್ವಿ. ಸೊ ಆ ಸ್ಕ್ರಿಪ್ಟಿಂಗ್ ಟೈಮಲ್ಲೇ ನಮಗೆ ಗೊತ್ತಾಯ್ತು ಆ್ಯಕ್ಚುಲಿ ಸಿನಿಮಾ ಹೆಂಗೆ ಬರ್ಬೋದು ಅಂತ. ಅದೇ ಸರ್ ನಿಮ್ಮ ಅಭಿಪ್ರಾಯ ಸರ್, ಅದಷ್ಟೇ. ಅದೇ ಪರ್ಸೆಪ್ಷನ್ ಅಂತ ಹೇಳ್ತಾರಲ್ಲ ಸರ್, ಇವಾಗ ನನ್ನ ಪರ್ಸೆಪ್ಷನ್ನೇ ಬೇರೆ ಥರ ಇರುತ್ತೆ, ನಿಮ್ಮ ಪರ್ಸೆಪ್ಷನ್ನೇ ಬೇರೆ ಥರ ಇರುತ್ತೆ.